ಕೊಟ್ಟಿದ್ದೀವಿ. ನಂಜುಂಡಪ್ಪ ವರದಿ ಈಗೇನು ಡಿಸ್ಟ್ರಿಕ್ಟ್ ವೈಸು ಜೋನ್ ಇದೆಯಲ್ಲ ಅದನ್ನೆಲ್ಲನೂ ಮೇಂಟೈನ್ ಮಾಡಿ, ಆ ಇನ್ಸೆಂಟಿವ್ ಮೇಂಟೈನ್ ಮಾಡಿ ನಂಜುಂಡಪ್ಪ ವರದಿಯಲ್ಲಿ ಏನು ಮೋರ್ ಬ್ಯಾಕ್ವರ್ಡು ಮೋಸ್ಟ್ ಬ್ಯಾಕ್ವರ್ಡ್ ಇದೆಯಲ್ಲ ಅದಕ್ಕೆ ಅಡಿಷನಲ್ ಆಗಿ 5% ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಆಗ್ತದೆ, ಕಾದು ನೋಡಿ ಚಂದ್ರ ರಿಸರ್ಚ್ ಮೀಟ್ ನಲ್ಲಿ. ಬಿಯಾಂಡ್ ನಂಜುಂಡಪ್ಪ ವರದಿಯಲ್ಲಿ ಬೆಂಗಳೂರ ಬರ್ತದೆ, ನಂಜುಂಡಪ್ಪ ವರದಿ ಬೆಂಗಳೂರ ಬರ್ತದೆ. ನೋಡಿ, ನಾವು ದಾವಸ್ಗೆ ಯಾಕೆ ಹೋಗಿಲ್ಲ ಅಂದ್ರೆ ನಮ್ದು ಗ್ಲೋಬಲ್ ರಿಸರ್ಚ್ ಮೀಟ್ ಇದೆ, ಅಲ್ಲಿನೂ ಎಲ್ಲರಿಗೂ ಭೇಟಿಯಾಗೋದು ಮತ್ತೆ ಇಲ್ಲೆಲ್ಲರಿಗೂ ಭೇಟಿಯಾಗೋದು ಅದು ಡಿವೈಲಿಟಿ ಆಗುತ್ತೆ. ಅದಕ್ಕೆ ಈ ಸಲ ನಾವು ದಾವೋಸ್ನಲ್ಲಿ ಭಾಗವಹಿಸಿಲ್ಲ. ಯಾಕಂದ್ರೆ ಮತ್ತೆ ಅಲ್ಲಿ ಒಂದು MOU ಸೈನ್ ಮಾಡೋದು, ಇಲ್ಲಿ ಒಂದು MOU ಸೈನ್ ಮಾಡೋದು, ಅವರೆಲ್ಲರಿಗೂ ನಾವು ಇಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲೇನೇ ಮೀಟಿಂಗ್ ಮಾಡ್ತಾವೆ. ಮತ್ತೆ ಅಲ್ಲೊಂದ್ಸಲ ಮೀಟಿಂಗು ಇಲ್ಲೊಂದ್ಸಲ ಮೀಟಿಂಗು ಅದು ಅವರಿಗೆ ಸರಿಯಾಗಿ ಆಗೋದಿಲ್ಲ. ಇಂಡಸ್ಟ್ರಿದವರು ಅಲ್ಲೊಂದ್ಸಲ ಬರೋದು, ಮೀಟಿಂಗ್ಸ್ ಮಾಡೋದು, ಇಲ್ಲೊಂದ್ಸಲ ಮಾಡೋದು, ಹೀಗಾಗಿ ಪ್ರಾಕ್ಟಿಕಲ್ ಇದರಿಂದ ನಮಗೆ ಟೈಮ್ ಇಲ್ಲ ಈಗ ದಾವೋಸ್ಗೆ. ಅದಕ್ಕೆ ನಾವು ದಾವೋಸ್ಗೆ ಈ ಸಲ ಇದು ಮಾಡಿಲ್ಲ. ನಾವು ಇಲ್ಲಿ ಆ ದಾವೋಸ್ನಲ್ಲಿ ಏನು ಮಾಡಬೇಕಾಗಿದೆ ಅದೆಲ್ಲನೂ ಕೂಡ ಇಲ್ಲೇ ಆಗ್ತದೆ ಒಂದು ದಿವಸ. ಅದೇ ಹೇಳಿದ್ದಲ್ಲ, ಬಿಜೆಪಿ ಕಾಲದಲ್ಲಿ ಅಂದ್ರೆ ನಾನು ಬಿಜೆಪಿ ಕಾಲ ಅನ್ನೋದಲ್ಲ, ಅವ್ರು ತಪ್ಪು ಮಾಡಿದಾರ ಅನ್ನೋದಿಲ್ಲ. 2022ರಾಗಿ ಏನು ಹೂಡಿಕೆ ಏನು ಇನ್ವೆಸ್ಟ್ಮೆಂಟ್ ಏನು ಬರ್ತದೆ MOU ಸೈನ್ ಮಾಡ್ತಾರೆ, MOU ರಿಯಾಲಿಟಿ ಆಗಬೇಕು. ಸುಮ್ಮನೆ ನಾವು 50 ಲಕ್ಷ ಕೋಟಿ MOU ಸೈನ್ ಮಾಡಿದ್ದೀವಿ ಅಂತ ಹೇಳಿ 5,000 ಕೋಟಿ ಬಂದರೆ ಅದು ಸರಿಯಾದಲ್ಲ. 80% ಕನ್ವರ್ಷನ್ ಆಗಬೇಕು, 75 to 80%. ಹಿಂದೆ 2022 ಗ್ರೀನ್ ಹೈಡ್ರೋಜನ್, ನಮ್ಮ ಗ್ರೀನ್ ಹೈಡ್ರೋಜನ್ಗೆ ಇನ್ನು ಇವ್ಯಾಕ್ಯುಯೇಷನ್ ಫೆಸಿಲಿಟೀಸ್ ಇಲ್ಲ. ಅದಕ್ಕೆ ನಾವಿನ್ನು ನಮ್ಮ ಹತ್ರ ಏನಿದೆಯಲ್ಲ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನಾವು 2,40,000 ಕೋಟಿ ಸೈನ್ ಮಾಡಿದ್ವಿ ಗ್ರೀನ್ ಹೈಡ್ರೋಜನ್ ಒಂದೇ. ಆ ಗ್ರೀನ್ ಹೈಡ್ರೋಜನ್ಗೆ ಇವತ್ತು ₹1 ಬಂದಿಲ್ಲ. ಇಂಥ ತಪ್ಪುಗಳಾಗಬಾರ್ದು. ಗ್ರೀನ್ ಹೈಡ್ರೋಜನ್ ನಮ್ಮಲ್ಲಿ ಕೆಪಾಸಿಟಿ ಇರುವಂಥದ್ದು 2 ಮಾತ್ರ. ಆ 2ಕ್ಕಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಈಗ. ಧನ್ಯವಾದ, ಥ್ಯಾಂಕ್ ಯು. ನಿಶ್ಚಿತವಾಗಿ ಅದು ಬಹಳ ಹಾವಳಿ, ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಹಳ ಇದು IMA ಆಯಿತು, ಹಿಂದೆ ನಾನಿದ್ದಾಗ, ನಾನು ಹೋಮ್ ಮಿನಿಸ್ಟರ್ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದಾಗ್ತಿತ್ತು. ಈಗೆಲ್ಲ ಇದನ್ನ ದಿವಸ ತೊಗೊಂಡಿದ್ದಾರೆ. DCOನು ಬಂದಿದ್ದಾರಲ್ಲ, SP ಅವರು ಎಲ್ಲರನ್ನು ಬಂಧಿಸಿ ಎಲ್ಲರನ್ನೂ ಅವ್ರ ಮೇಲೆ ಇದು ಮಾಡಿ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ತೀವಿ.